ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದೇಗೆ ಹೇಳ್ತೀಯ? ಅವನು ಬಿದ್ರು ಆ ನಿಧಿ ಇದ್ದಾಳಲ್ಲ ಅವನ್ನ ಎತ್ತಕ್ಕೆ. ಬೀಳುವಾಗ ನಿತ್ಯ ಜೊತೆ ಬಿದ್ರಿದ್ರು. ಕರ್ಣ ಪ್ರೀತಿಸ್ತಿರೋದು ನಿಧಿನ. ಈಗ ಕಣ್ಣೆದುರುಗಡೆ ನಿತ್ಯ ಮದುವೆ ಆಗ್ತಿದೆ. ಏನೇನೋ ಹೇಳ್ತಿದ್ದೀರಲ್ಲ ಡ್ಯಾಡ್. ಕಾರಣ ಎಲ್ಲ ತರಹದ ನೋವು ತಿಂದಾನೆ. ಅವನಿಗೆ ಸಾವಿನ ರುಚಿ ಕೂಡ ಗೊತ್ತು, ಆದರೆ ಬದುಕಿನ ರುಚಿ ಗೊತ್ತಿಲ್ಲ. ಅದಕ್ಕೆ ಇಷ್ಟು ದಿನ ಅವನನ್ನು ಬದುಕೋಕೆ ಬಿಟ್ಟೆ, ಪ್ರೀತಿಸೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಗಾಢವಾಗಿ ಪ್ರೀತಿಸ್ದ, ಗಾಢವಾಗಿ ಬದುಕ್ದ. ಈ ತಿಳಿ ನೀರಿನ ಮೇಲೆ ಠಳ್ ಅಂತ ಒಂದು ಕಲ್ಲು ಹಾಕಿದ್ರೆ ಕರ್ಣನ ಪಾಲಿಗೆ ಅದರಲ್ಲಿ 7 ಅಲೆಗಳು ಸುನಾಮಿ. ಹಾಗಿದ್ರೆ ಕರ್ಣ ನಿತ್ಯ ಮದುವೆ ಆಗ್ತಾರೆ. ತಾನು ಪ್ರೀತಿಸೋಳ ಜೊತೆ ಮದುವೆ ಆಗಿದ್ರೆ ಹೂವಿನ ಮೇಲೆ ಮಲ್ಕೋತಿದ್ದ. ಈಗ ದ್ವೇಷಿಸೋಳನ್ನೇ ಕಟ್ಕೋತಾ ಇದ್ದಾನೆ. ಹೂವೇ ಅವನ ಮೇಲೆ ಶಾಶ್ವತವಾಗಿ ಮಲ್ಕೋಬಹುದು. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಗತ್ತಣ್ಣ? ಹೇಗ್ ಮಾಡ್ತೀಯಾ? ಎಲ್ಲಾನು ಮಾತಲ್ಲೇ ಹೇಳಿದ್ರೆ ಗಾಳಿಲಿ ಸಿನಿಮಾ ತೋರಿಸ್ದಂಗೆ ಆಗುತ್ತೆ. ಸ್ವಲ್ಪ ಕಣ್ ತುಂಬಿಕೊಳ್ಳೋ ಅವಕಾಶ ನಿಮಗೂ ಸಿಗಲಿ, ಕಾದು ನೋಡಿ. ನೋಡಿ, ಮುಳ್ಳು ತಗೊಳ್ದ್ರೂ ನೋವುತ್ತೆ. ಹಾಗಂತ ಪದೇ ಪದೇ ಗಾಯದ ಬಗ್ಗೆನೇ ಯೋಚನೆ ಮಾಡ್ತಿರೋಕ್ಕಾಗುತ್ತಾ? ಹೋಗಿ ನಿಮ್ಮನೆ ಫಂಕ್ಷನ್ಗೆ ನೀವೇ ಇಲ್ಲಾಂದರೆ ಹೇಗೆ? ಎಲ್ಲ ಮರೆತು ಎಂಜಾಯ್ ಮಾಡೋಗಿ. ಥ್ಯಾಂಕ್ ಯು ಸೋ ಮಚ್ ಸರ್, ಯಾವಾಗಲೂ ನನ್ನ ಜೊತೆ ನಿಂತಿದ್ದಕ್ಕೆ. ನಾನು ಯಾರನ್ನಾದ್ರೂ ನಂಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀನಿ, ಆದರೆ ಇನ್ನು 10 ಜನ್ಮ ಎದ್ದು ಬಂದರೂ ನಿಮ್ಮ ಮೇಲಿರೋ ನಂಬಿಕೆನ ಕಳ್ಕೊಳ್ಳಲ್ಲ ಸರ್. ಇವಾಗ ಈ ಮಾತು ಯಾಕೆ? ಹೋಗಿ ಮೊದಲು ಕಾರ್ಯಕ್ರಮ ಮುಗಿಲಿ. ನೀವು ನನ್ನ ಲೈಫಿಗೆ ಎಷ್ಟು ದೊಡ್ಡ ಶಕ್ತಿ ಆಗಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ಹೀಗೆ ಯಾವಾಗಲೂ ನೀವು ನನ್ನ ಜೊತೆಗೆ ಇರಿ. ನನಗೆ ಗೊತ್ತು, ನೀವೇನೇ ಮಾಡಿದ್ರು, ಎಂಥದೇ ನಿರ್ಧಾರ ತಗೊಂಡ್ರು ಅದೆಲ್ಲ ನಾನು ಒಳ್ಳೇದಕ್ಕೆ ಅಂತ. ನಾನು ಅಷ್ಟೇ, ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀನಿ. ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಒಂದೊಂದ್ಸಲ ನನಗೆ ಭಯ ಹುಟ್ಟಿಸುತ್ತೆ. ಒಂದು ವೇಳೆ ನನ್ನಿಂದಾನೇ ನೀವು ನೋವು ಅನುಭವಿಸೋ ಥರ ಆಗ್ಬಿಟ್ರೆ ಏನು ಮಾಡ್ತೀರಾ? ಆ ಕ್ಷಣ ಯಾವತ್ತೂ ಬರಲ್ಲ ಸರ್. ಬರಲ್ಲ ಅನ್ನೋದು ನಿಮ್ಮ ನಂಬಿಕೆ. ಅಕಸ್ಮಾತ್ ಬಂದ್ಬಿಟ್ರೆ ಅನ್ನೋದು ನನ್ನ ಪ್ರಶ್ನೆ. ಅಪ್ಪಿತಪ್ಪಿ ಹಾಗಾದ್ರೆ ಏನು ಮಾಡ್ತೀರಾ? ಆ ಥರ ಏನಾದರೂ ಆದರೆ ಅದು ನಿಮ್ಮ ಕೈ ಮೀರಿ ಐತೆ ಹೊರತು ನಿಮ್ಮ ಕೈಯಿಂದ ಬೇಕು ಅಂತ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ತೀನಿ. ಆದರೆ ನಿಮ್ಮ ಮೇಲಿರೋ ನಂಬಿಕೆ ಯಾವ ಕಾರಣಕ್ಕೂ ಕಮ್ಮಿ ಆಗಲ್ಲ ಸರ್. ಅಯ್ಯೋ ದೇವ್ರೆ, ಈ ಮಕ್ಕಳಿಗೆ ಇಷ್ಟೆಲ್ಲ ಕನ್ಸು ಕಟ್ಕೊಳಕ್ ಬಿಟ್ಟು ಅವ್ರ ಪ್ರೀತಿನೇ ಕಿತ್ಕೊಳಕ್ ಹೊರಟಿದ್ದಾನೆ ನನ್ನ ಗಂಡ. ಈಗ ಆಗಿರೋದನ್ನ ಮರೆತು
ನಿಮ್ಮ ಅಕ್ಕನಿಗೋಸ್ಕರ ನಗ್ನಗ್ತಾ ಹೋಗ್ಬೋದಾ? ಇಲ್ಲ, ಕರ್ಣ ಮನ್ಸಾರೆ ಇಷ್ಟಪಟ್ಟಿದ್ದನ್ನ ಅವನ್ ಕೈ ಜಾರು ಹೋಗಕ್ ನಾನ್ ಬಿಡಲ್ಲ. ಇವ್ರದೆಷ್ಟೇ ಕುತಂತ್ರ ಮಾಡಿದ್ರು ಕರ್ಣನಿಧಿ ಪ್ರೀತಿ ಮುಂದೆ ತಲೆ ಬಾಗ್ಲೇಬೇಕು. ಯಾಕ್ರಿ ಕಣ್ ತುಂಬ್ಕೊಂಡಿದ್ದೀರಾ? ಖುಷಿಯಾಗಿದ್ದೀನಿ ಸರ್, ಅದಕ್ಕೆ. ಕರ್ಣ ಬಾಯ್ಲಿ. ಬಂಗಾರಿ, ಐಮ್ ಓಕೆ. ಕಂದ, ನಿನ್ಗೇನಾಗಿಲ್ಲ ತಾನೆ? ಏನೂ ಆಗಿಲ್ಲ, ನಾನು ಕರ್ಣ ಹುಷಾರಾಗಿದ್ದೀನಿ. ಹುಷಾರಾಗಿ ನೋಡ್ಕೊಳ್ಳೋದಲ್ವಾ? ಏಯ್, ನಿಂಗೇನಾಗಿಲ್ಲ ತಾನೆ? ಸ್ವಲ್ಪ ಜಾಗ ಬಿಡಿ, ಗಾಳಿ ಆಡಲಿ. ಕರ್ಣ, ಏನೋ ಮಾಡಿಕೊಂಡು ಯಾಕೋ ಅನಾಹುತಾನ ಮೈ ಮೇಲೆ ಇಳ್ಕೋತೀಯ. ಏನಾದರೂ ಆಗಿದ್ರೆ ಯಾರು ಹೊಣೆ? ನಿಧಿ, ಕರ್ಣನ್ನ ಜೋಪಾನವಾಗಿ ನೋಡ್ಕೊಮ್ಮ. ಬೆಂಕಿ ಜೊತೆ ಸರಸಾಡ್ತಾ ಇದೆಯಾ? ಸತ್ಯ ಹೇಳೋಕೆ ಹೊರಟ್ರೆ ಏನಾಗುತ್ತೆ ಅನ್ನೋದ್ರ ಒಂದು ಸಣ್ಣ ಝಲಕ್ಕಿದೆ. ಯೋಚನೆ ಮಾಡಿ. ಸತ್ಯನ, ಕರ್ಣನ ಜೀವನ.